ನಾವೀಗ ಪ್ರವೇಶ ಮಾಡ್ತಾ ಇರೋದು ಭಾರತದ ಮೊಟ್ಟಮೊದಲ ರಾಷ್ಟ್ರೀಯ ಉದ್ಯಾನವನ ಅಥವಾ ಏಷ್ಯಾ ಖಂಡದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಇಲ್ಲಿ 1936ನೇ ಇಸ್ವಿಯಲ್ಲಿ ಇದನ್ನು ಹೈಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಸ್ಥಾಪನೆ ಮಾಡಿ, ಆಮೇಲೆ 1952ನೇ ಇಸ್ವಿಯಲ್ಲಿ ರಾಮ್ಗಂಗಾ ಉದ್ಯಾನವನ ಅಂತ ಕೂಡ ಕರೆದ್ರು. ಮತ್ತು 1956ನೇ ಇಸ್ವಿಯಲ್ಲಿ ಪರಿಸರವಾದಿಗಳಾದಂತಹ ಜಿಮ್ ಕಾರ್ಬೆಟ್ ಅವರ ಹೆಸರನ್ನು ಇದಕ್ಕೆ ಇಡಲಾಯಿತು. ಈಗ ಮತ್ತೆ ರಾಮಗಂಗಾ ಅಂತ ಹೆಸರನ್ನು ಇಡಬೇಕು ಅಂತ ಕೂಡ ಒತ್ತಡಗಳು ಇದ್ದಾವೆ. ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಟ್ಟಾರೆಯಾಗಿ 50ಕ್ಕೂ ಹೆಚ್ಚು ಸಸ್ತನಿಗಳು ವಾಸವಾಗಿದ್ದಾವೆ. 110ಕ್ಕೂ ಹೆಚ್ಚು ವಿಧದ ಮರಗಳಿದ್ದಾವೆ. ನಾವಿಲ್ಲಿ ರಸ್ತೆಯಲ್ಲಿ ಹೋಗುವಾಗ ಕೂಡ ಸಾಕಷ್ಟು ಅಂತಹ ವೈವಿಧ್ಯಮಯವಾದ ಮರಗಳನ್ನು, ಹಣ್ಣಿನ ಗಿಡಗಳನ್ನು, ಹಣ್ಣಿನ ಮರಗಳನ್ನು ಕಾಣ್ತಾ ಹೋಗ್ತೇವೆ. ಜೊತೆಯಲ್ಲಿ 508ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿ ವರ್ಗಗಳು ಕೂಡ ಇಲ್ಲಿದ್ದಾವೆ. ಹಾಗೂ 25ಕ್ಕೂ ಹೆಚ್ಚು ವಿವಿಧ ಬಗೆಯ ಸರೀಸೃಪಗಳು ಇದ್ದಾವೆ ಎಂಬಂತಹ ಮಾಹಿತಿ ಕೂಡ ಇದೆ. ಒಟ್ಟಾರೆಯಾಗಿ 508 ಚದರ ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದಂತಹ ಪ್ರದೇಶದಲ್ಲಿ ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇದೆ. ಇದು ನೈನಿತಾಲ್ಗೆ ಹೋಗುವಂತಹ ಮಾರ್ಗದಲ್ಲಿ ನಮಗೆ ಸಿಗ್ತದೆ. ನೈನಿತಾಲ್ ಜಿಲ್ಲೆಯಲ್ಲಿ ಕೂಡ ಇದು ಹರಡಿದೆ. ನೈನಿತಾಲ್ ಮತ್ತು ಪೌರಿ ಗರ್ವಾಲ್ ಎಂಬಂತಹ 2 ಜಿಲ್ಲೆಗಳಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಹರಡಿದೆ. ನಾವು ಉತ್ತರಾಖಂಡ ರಾಜ್ಯದ ನೈನಿತಾಲ್ಗೆ ಹೋಗುವ ಸಂದರ್ಭದಲ್ಲಿ ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದ ಮೂಲಕವೇ ಸಾಗಬೇಕಾಗ್ತದೆ. ಬಹಳಷ್ಟು ವೈವಿಧ್ಯಮಯವಾದ ಸಸ್ಯ ಪ್ರಾಣಿ ಪ್ರಭೇದಗಳನ್ನು ಹೊಂದಿರೋದ್ರಿಂದ ಮತ್ತು ತುಂಬ ತಂಪಾದಂತಹ ವಾತಾವರಣವನ್ನು ಕೂಡ ಒಳಗೊಂಡಿದೆ. ಇಲ್ಲಿ ಸುಮಾರು ಜೂನ್ ಕೊನೆಯ ಭಾಗದಿಂದ, ಅಂದರೆ ಜುಲೈದಿಂದ ಸೇರಿ ಸೆಪ್ಟೆಂಬರ್ವರೆಗೂ ಕೂಡ ಮಳೆ ಆಗ್ತದೆ. ಚಳಿಗಾಲದಲ್ಲಿ ತಂಪಾದಂತಹ ವಾತಾವರಣವಿರುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 400 ಮೀಟರ್ಗಳಷ್ಟು ಎತ್ತರವಾದ ಪ್ರದೇಶ ಮತ್ತು ಇದರ ತುದಿಗೆ ಹೋಗ್ತಾ ಇದ್ದ ಹಾಗೆ ನೈನಿತಾಲ್ ಪ್ರದೇಶ ಕೂಡ ಪ್ರಾರಂಭ ಆಗ್ತದೆ. ತುದಿಯಲ್ಲಿ ಹೋಗ್ತಾ ಇರುವ ಹಾಗೆ ಸುಮಾರು 1600 ಮೀಟ್ರಿಗೂ ಹೆಚ್ಚು ಎತ್ತರವಾದಂತಹ ಪ್ರದೇಶಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲೆಲ್ಲ ಅತ್ಯಂತ ತಂಪಾದ ಪ್ರದೇಶಗಳನ್ನು ನಾವು ಗಮನಿಸ್ತೇವೆ. ಇದು ನೋಡಿ, ನಾವು ಜಿಮ್ ಕಾರ್ಬೆಟ್ನ ಒಳಭಾಗದಲ್ಲಿರುವಂತಹ ರಸ್ತೆಯ ಮೂಲಕವಾಗಿ ಸಾಗ್ತಾ ನೈನಿತಾಲ್ನ ಕಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಇವೆಲ್ಲ ಕೂಡ ಮೇಲ್ಭಾಗದ ಪ್ರದೇಶಗಳು ಅಂತ ಹೇಳ್ಬೋದು. ಜಿಮ್ ಕಾರ್ಬೆಟ್ನ ಮೇಲ್ಭಾಗದ ಪ್ರದೇಶಗಳು, ಗುಡ್ಡದ ಮೇಲ್ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಜೊತೆಯಲ್ಲಿ ಈ ಒಂದು ನೈನಿತಾಲ್ನ ಸಮೀಪ ಬರ್ತಾ ಇದ್ದ ಹಾಗೆ ಎತ್ತರವಾದಂತಹ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದು ಕೆಲವೊಂದು ಪೊದೆಗಳ ಹಾಗೆ ಇರುವಂತಹ ಮರಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಸಣ್ಣ ಸಣ್ಣ ಮರಗಳು ಹೆಚ್ಚಾಗಿ ಕಂಡು ಬರ್ತವೆ. ಮುಂದೆ ನೈನಿತಾಲ್ನ ಭಾಗವನ್ನು ಪ್ರವೇಶ ಮಾಡ್ತಾ ಇದ್ದಾಗೆ ಕೆಲವೊಂದು ಬೋಳುಗುಡ್ಡಗಳನ್ನು ಕೂಡ ಇಲ್ಲಿ ಕಾಣ್ಬೋದು. ಮಳೆಗಾಲದಲ್ಲಿ ಕುಸಿತಾ ಇರುವಂತಹ ಗುಡ್ಡ ಪ್ರದೇಶಗಳು ಕೂಡ ಇದ್ದಾವೆ. ಇಲ್ಲಿಂದ ನಮಗೆ ಎಲ್ಲ ಕಾಣುವಂಥದ್ದು ಕೂಡ, ಎಲ್ಲ ಗುಡ್ಡಗಳ ಪಕ್ಕದಲ್ಲಿ ಕಾಣುವಂಥದ್ದು ಕೂಡ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವೇ ಆಗಿದೆ. ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ತುಂಬ ವೈವಿಧ್ಯತೆಯನ್ನು ಹೊಂದಿರೋದ್ರಿಂದ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಅದು ಮರಗಳಿರ್ಬೋದು, ಪ್ರಾಣಿ ವರ್ಗ ಇರ್ಬೋದು, ಎಲ್ಲವೂ ಕೂಡ ಇರಬಹುದು. ಇಲ್ಲಿ ರಾತ್ರಿಯ ವೇಳೆಗೆ ಸಂಚರಿಸೋದು ಹಾಗೂ ಎಲ್ಲ ಕಡೆಗಳಲ್ಲಿ ಸಂಚಾರ ಮಾಡುವಂಥದ್ದು ಕೂಡ ನಿಷೇಧವನ್ನು ಮಾಡಲಾಗಿದೆ. ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬೇಟೆಗಾರಿಕೆ ಇರಬಹುದು ಅಥವಾ ಮಾನವರ ಯಾವುದೇ ಚಟುವಟಿಕೆಗಳಿಗೆ ಇಲ್ಲಿ ಸಾಕಷ್ಟು ನಿಷೇಧಗಳಿದ್ದಾವೆ. ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಪ್ರದೇಶದಲ್ಲಿ ಹೋಗಬೇಕು ಅಂತಂದರೆ ನಾವು ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ಅರಣ್ಯ ಇಲಾಖೆ ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದೆ. ಭಾರತ ಸರ್ಕಾರ ಕೂಡ ಈ ಒಂದು ಮೊಟ್ಟಮೊದಲನೆಯ ರಾಷ್ಟ್ರೀಯ ಉದ್ಯಾನವನದ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ಇವತ್ತು ನಿರ್ವಹಿಸ್ತಾ ಬಂದಿದೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಷ್ಟೇ ಅಲ್ಲ, ಪ್ರಾಣಿಗಳು ಮತ್ತು ಪಕ್ಷಿಗಳು ಎಲ್ಲವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಹೊಣೆ ಕೂಡ ಆಗಿರ್ತದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ವೀಕ್ಷಿಸುವ ಮೂಲಕವಾಗಿ ಇದನ್ನು ನಾವು ಪ್ರೋತ್ಸಾಹಿಸೋಣ.